ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರಾದ ತಕ್ಷಣ ನನ್ನ ಕಡೆ ಹೋಗ್ತಿದ್ದೆ, ಬೇಜಾರಾದ ತಕ್ಷಣ ನನ್ನ ಕಡೆ ಹೋಗ್ತಿದ್ದೆ. ನಾನೊಬ್ಬ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜಬಲ್. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋದು ನನಗೆ ಏನು ತೊಂದರೆ ಆಗ್ತಾಯಿರಲಿಲ್ಲ. ಅಂದರೆ ಎಲ್ಲಿ ಒಂದು ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೊಂದು ಪೈಪ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ, ಯಾವುದೊಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ಕೆಲಸ ಮಾಡ್ತಿದ್ದೆ, ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ. ಮಿಸಸ್ಸಿಗೂ ಬರೆದೆ, ನಮ್ಮ ತಂದೆ ತಾಯಿಗೂ ಬರೆದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಿಬಿಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ನನ್ನ ಸಾಯಲ್ಲ, ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ, ಬರ್ತೀನಿ, ನೀವು ಯಾವ್ದ ಕಾರಣ ಕೊಡ್ಕೋ ಪ್ರಯತ್ನ ಮಾಡಿ ಅಂತ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯ್ತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರೂ ಬಿಟ್ಟಿರೋಕ್ಕೆ ನನಗೂ ಆಗಲ್ಲ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸಗಳಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸ್ದೆ. ನಾನು ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿಮಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರಬೇಕು ಅಂತ ಹೇಳಿದರು. ಮುಂಚೆನೇ ಹೇಳಿದ್ರು. ಬಟ್ ನಾನು 7:30 ಊರ್ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಕ್ಕೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ದು. ಅವ್ನಿಗೇನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದೇನೂ ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದಾಗ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ಅವ್ನು ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದ. ಅವನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಅ ಶೆಲ್ಟರ್ ಅಂತಂದೆ. ಅವನು ಶೆಲ್ಟರ್ ಕೊಟ್ಟ. ನನಗೆ ಸೆಂಟ್ ಮಾಡಿದ್ರು, ಅದು ಬೋನ್ಸ್ ಆಗಿತ್ತು. ಅದ್ರ ಮೇಲೆ ನನಗೆ ಸರ್ಚ್ ವಾರಂಟ್ ಇಶ್ಯೂ ಆಗಿತ್ತು. ನನ್ನ ವಿಷಯ ಗೊತ್ತಾಯಿತು. ಸೊ ನಾನು ಬೇಲ್ ತೊಗೊಳ್ಬೇಕಿತ್ತು. ನಾನು ನಮ್ಮ ಬ್ರದರ್ ಮೂಲಕ ಅವ್ರ ಲಾಯರ್ನ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಸ್ವಲ್ಪ ಏನೂ ಆಗಲಿಲ್ಲ. ಅದಾದಮೇಲೆ ನಾವೇ ಬೇಲ್ ತೊಗೊಂಡೆ. ಹೋದ ವರ್ಷ ಮೇ 29ಕ್ಕೆ ನಾನು ಬೇಲ್ ತೊಗೊಂಡ್ರೆ. ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿದ್ದೆ. ಅವಾಗ ಬೆಂಗಳೂರು ಬಂದೆ ಆಫ್ಟರ್ 7 ಇಯರ್ಸ್ ಆದಮೇಲೆ ಬೇಲ್ ತೊಗೊಂಡೆ. ಬೇಲ್ ತೊಗೊಂಡಾದ್ಮೇಲೆ ಇರಲಿಲ್ಲ, ಮತ್ತೆ ಹೋದೆ. ದಿನಕರನ್ ಭೇಟಿಯಾದೆ. ನನ್ನ ಗತಿ ಆಗ್ತಾರ ದಿನಕರ್ ಜೊತೆ ನಾನು ಹೆಚ್ಚಿಗೆ ಒಡನಾಟ, ಅವನ ಜೊತೆ ನಾನು ಹೆಚ್ಚಿಗೆ ಪಿಕ್ಚರ್ ಮಾಡಿರೋದು. ನನ್ನ ಒಳ್ಳೆ ಫ್ರೆಂಡ್ ಬೇರೆ. ಅವನು ಭೇಟಿಯಾದಮೇಲೆ ದರ್ಶನ್ ಸರ್ ಅವಾಗ ಊರಲ್ಲಿ ಇರಲಿಲ್ಲ, ಇಲ್ಲೇ ಇದ್ದರು. ಅವರು ಬೆಂಗಳೂರಿದ್ರು. ಅವ್ರಿಗೆ ಬೇಲ್ ಮೇಲೆ ಹೊರಗೆ ಬಂದಿದ್ರು. ಮೀಟ್ ಆಗಲಿಲ್ಲ. ಅದಾಗಿ 3 ದಿನಕ್ಕೆ ಸರ್ ನಾನು ವಾಪಸ್ ಇನ್ನೊಂದು ವಾರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ ಹೋಗಿದ್ದೆ. 3 ದಿನಕ್ಕೆ ಸರ್ ನನಗೆ ಸ್ಟ್ರೋಕ್ ಆಯಿತು, ಪ್ಯಾರಲಿಸಿಸ್ ಆಯಿತು. 7 ತಿಂಗಳ ಮತ್ತೆ ಬಿಟ್ಟರೆ ಅಷ್ಟು. ನಾನು ಮೇ 29ಕ್ಕೆ ಬೇಲ್ ತೊಗೊಂಡಿದ್ದೀನಿ. ಅದಾದಮೇಲೆ 7.5 ತಿಂಗಳ ನಾನು ಮತ್ತೆ ಬಿಟ್ಟು ಅಷ್ಟು ತೊಗೊಂಡೆ. ಫುಲ್ ಫಿಸಿಯೋಥೆರಪಿ ಮಾಡಿಸ್ತೇನೆ. ನನಗೆ ವಾಪಸ್ ಬರಬೇಕು, ದುಡಿಬೇಕು ಅಂತ ಬಂದಿದ್ದೀನಿ. ಈ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲಪ್ಪ, ಈ ನನ್ನ ವಿಧಿನೇ ಬರೆದ್ಬಿಟ್ಟಿದ್ದೀನಿ ಅಂತ ಎಷ್ಟು ನಾನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ. ಮತ್ತು 7 ತಿಂಗಳು ಬೆಡ್ ರೆಸ್ಟ್, ಫಿಸಿಯೋಥೆರಪಿ ಇದು ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ವಿಲ್ ಪವರ್ ತೊಗೊಂಡು ಮತ್ತೆ ರೆಡಿ ಆದೆ ಸರ್. ರೆಡಿಯಾಗಿ ಬೆಂಗಳೂರಿಗೆ ಬಂದು ನಾನು ಏನು ಮಾಡಿದೆ ಅಂದರೆ, ಮೊದಲ ಕೆಲಸ ಈಗ 1-1.5 ತಿಂಗಳಿಂದ ಬಂದೆ ಬೆಂಗಳೂರಿನ. ನಾನು ಯಾರಿಗೂ ಪ್ರೆಸ್ ಮೀಡಿಯಾದವ್ರು ಯಾರಿಗೂ ಸಿಗಲಿಲ್ಲ. ಫಸ್ಟಿಗೆ ಸಿಗಬೇಕು ಅಂದ್ಕೊಂಡಿದ್ದೆ, ಸಿಗಲಿಲ್ಲ.